ಶೈಕ್ಷಣಿಕ ಕ್ಷೇತ್ರದಲ್ಲೇ ಬೀದರ್ ಹಿಂದುಳಿದ ಜಿಲ್ಲೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನಿಜಕ್ಕೂ ಆ ಒಂದು ಜಿಲ್ಲೆಯಲ್ಲಿ ಈ ಒಂದು ವಿದ್ಯಾರ್ಥಿ ಮಾಡಿರುವ ಸಾಧನೆಗ ನಿಜಕ್ಕೂ ಎಲ್ಲರೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೀವು ದೃಶ್ಯದಲ್ಲಿ ನೋಡ್ಬೋದು. ಸಾಕಷ್ಟು ಜನ ಅಂದ್ರೆ ಅವರು ಏನು ಈಗಾಗಲೇ ಆನಂದ್ ಪಾಂಡುರಂಗ್ ಅಂಥೇಳಿ ವಿದ್ಯಾರ್ಥಿ ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಮೊದಲನೇ ಸ್ಥಾನ, ಇಡೀ ರಾಜ್ಯದಲ್ಲೇ ಏನು ಎರಡನೇ ಸ್ಥಾನ ಪಡೆದಿದ್ದಾರೆ. ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕ ಪಡೆಯುವ ಮೂಲಕ ನಿಜಕ್ಕೂ ಈ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರತಿಭಾವಂತ ಮಕ್ಕಳು ಇದ್ದಾರೆ ಎಂಬುದಕ್ಕೆ ಈ ಆನಂದೇ ಸಾಕ್ಷಿ ಅಂತ ಹೇಳ್ಬೋದು. ಈಗಾಗಲೇ ಭಾಲ್ಕಿ ತಾಲೂಕಿನ ಹಜ್ನಾಳ್ ಗ್ರಾಮದ ನಿವಾಸಿಯಾಗಿರುವ ಇವರು ಭಾಲ್ಕಿ ಚನ್ನಬಸವೇಶ್ವರ ಗುರುಕುಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಆನಂದ್ ಅಂತ ಹೇಳ್ಬೋದು. ಏನು ಇವತ್ತು ರಿಸಲ್ಟ್ ಬಂದಿದೆ, ನಿಜಕ್ಕೂ ಸಾಕಷ್ಟು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳ ಪೈಕಿ 625ಕ್ಕೆ 624 ಅಂಕ ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೆ ಎರಡನೇ ಸ್ಥಾನನ ಪಡೆದಿದ್ದಾರೆ. ಏನು ಹೇಳ್ಬೇಕಂತೀಯಪ್ಪ, ಯಾವ ರೀತಿ ಖುಷಿ ಆಗ್ತಾಯಿದೆ? ಶರಣು ಶರಣಾರ್ಥಿ. ನಾನು ಇವತ್ತು ಈ 624 ಫಲಿತಾಂಶ ಅತಿ ಖುಷಿಯಾಗಿದೆ. ಇದಕ್ಕೆ ಕಾರಣ ಅಂದರೆ ನಮ್ಮ ಶಾಲೆಯ ಶಿಕ್ಷಕ ವರ್ಗದವರು ಹಾಗೂ ಅಪ್ಪಾಜಿಯವರ ಆಶೀರ್ವಾದ ಹಾಗೂ ನನ್ನ ತಾಯಿ ಮತ್ತು ಅಣ್ಣನ ಮಾರ್ಗದರ್ಶನ. ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಹಾಂ ರೀ. ಒಂದು ನಿರೀಕ್ಷೆ ಐತೇನೋ, ಒಂದೇ ಅಂಕ ಮಿಸ್ ಆಗಿದೆ 625ಕ್ಕೆ ಒಂದೇ, ಯಾವ ರೀತಿ? ಹಾಂ, ಸೊ ನೋಡ್ಬೋದು ನೀವು ಈಗಾಗಲೇ ಅಂದ್ರೆ ಸಾಕಷ್ಟೊಂದು ಖುಷಿಯಲ್ಲಿದ್ದಾನೆ ವಿದ್ಯಾರ್ಥಿ. ಏನು ಹೇಳ್ಬೇಕಂತ್ರಿ ಈ ಮಗನ ಸಾಧನೆಗೆ? ಹಾಂ ರೀ, ನಮ್ಮ ಈ ಮಗನ ಸಾಧನೆ ನಮಗೆ ಬಹಳ ಅತೀವ ಸಂತೋಷವನ್ನು ತಂದಿದೆ. ಇದಕ್ಕೆ ಕಾರಣ ಶ್ರೀ ಚನ್ನಬಸವೇಶ್ವರ ಗುರುಕುಲ ಶಾಲೆಯ ಶಿಕ್ಷಕ ವೃಂದದವರ ವೈಯಕ್ತಿಕ ಕಾಳಜಿ ಮತ್ತು ಇವನ ಸತತ ಪರಿಶ್ರಮ. ಶಾಲೆಯಿಂದ ಬಂದ ತಕ್ಷಣ ಅವಿರತವಾಗಿ ಅವನು 3ರಿಂದ 4 ಗಂಟೆಗಳನ್ನು ಅಭ್ಯಾಸವನ್ನು ಮಾಡ್ತಾ ಇದ್ದ. ಇದಕ್ಕೆ ನಮ್ಮ ಪರಿವಾರ ಹಜ್ನಾಳ್ ಗ್ರಾಮದವರು ಕೂಡ ಅದಕ್ಕೆ ಇದುವಾಗಿ ನಮಗೆ ಪ್ರಯತ್ನ ಮಾಡಿದ್ದಾರೆ. ಅವರಿಗೆಲ್ಲ ವಿಶ್ವಾಸ ಇತ್ತು, ನಮಗೆಲ್ಲ ವಿಶ್ವಾಸ ಇತ್ತು. ಇವನ ಸಾಧನೆಗೆ ನಮ್ಮ ಪರಿವಾರ ಕೂಡ ಬಹಳ ಧನ್ಯವಾದಗಳನ್ನು ಹೇಳುತ್ತದೆ, ಸಂತಸ ವ್ಯಕ್ತಪಡಿಸುತ್ತದೆ. ಇಷ್ಟೇ. ಖುಷಿ ಆಗ್ತದೆ. ಬೀದರ್ ಅಂದ್ರೆ ಶಿಕ್ಷಣದಲ್ಲಿ ಬ್ಯಾಕ್ವರ್ಡ್ ಹಾಗೆ ಹೇಳ್ತಾರೆ. 625ಕ್ಕೆ 624 ತಗೊಂಡಿದ್ದಾರೆ. ಏನು ಹೇಳ್ತಾರೆ? ನನ್ನ ಮಗನ ಈ ಸಾಧನೆಗೆ ಅವನ ಶಿಸ್ತತೆ ಕಾರಣವಾಗಿದೆ. ದಿನಾಲೂ ಚೆನ್ನಾಗಿ ಓದಿ ಚೆನ್ನಾಗಿ ತೆಗ್ದಾನ. ರಿಸಲ್ಟು ಭಾಳ ಖುಷಿ ಆಗ್ತಿದೆ. ಈ ಖುಷಿಗೆ ಪದಗಳು ಸಾಲದು ವರ್ಣಿಸಲು ನಮ್ಗೆ. ಅಷ್ಟು ಖುಷಿಯಾಗಿದೆ. ಮುಂದೇನು ಚೆನ್ನಾಗಿ ಓದಿ ಒಂದು ಕರಿಯರ್ನ ಸೆಟ್ ಮಾಡ್ಕೊಳ್ಬೇಕು ಅನ್ನೋ. ಸೊ ಇದು ಪೋಷಕರ ಒಂದು ಖುಷಿ ಅಂತ ಹೇಳ್ಬೋದು. ಸಾಕಷ್ಟು ಅಂದ್ರೆ ಈಗಾಗಲೇ ನೀವೇನು ಹೇಳ್ಬೇಕಂತ? ನಾನು ಇದು ಫಸ್ಟ್ ಟೈಮ್ ನಾನು ಕೇಳಕತ್ತೀನಿ. ಇಂಥ ಹುಡುಗರು ಹಿಂಗೆ ತಯಾರಾಗಲಿ, ಗುರುಕುಲದಲ್ಲಿ ಹಿಂಗೆ ಚೆನ್ನಾಗಿ ಓದಲಿ, ಹಿಂಗೆ ಒಂದು ಹೈ ಪೋಸ್ಟ್ ಆಗಲಿ. ನಾನು ಆರ್ಮಿನಿಂದ ರಿಟೈರ್ಡ್ ಇದ್ದೀನಿ. ಇಂಥ ಹುಡುಗರು ನೋಡಿ ನನಗೆ ಭಾಳ ಸಂತೋಷನಕ್ಕಾಗ್ತದೆ. ಹಿಂಗೆ ಮತ್ತು ಓದಿ ಹಿಂಗೆ ಒಂದು ಕಲೆಕ್ಟರ್ ಆಗಲಿ, ಒಂದು ಕಮಿಷನರ್ ಆಗಲಿ, ಚಂದೊಂದು ಪದವಿ ಸ್ವೀಕಾರ ಮಾಡಲಿ ಓದಿ ಮಕ್ಕಳು ಮುಂದೆ ಫ್ಯೂಚರ್ದಾಗ ನಾನು. ಸೊ ಇದು ಏನು ಈಗಾಗಲೇ ಇಂದಿನ ಮಕ್ಕಳ ಮುಂದಿನ ದೇಶದೇನು ಭವಿಷ್ಯ ಅಂತ ಹೇಳ್ತಾರೆ. ನಿಜಕ್ಕೂ ಮಕ್ಕಳದೇನದ ಅಂದ್ರೆ ಏನು ಈಗಾಗಲೇ ಇಷ್ಟು ಅಂಕ ಪಡೆದಿದ್ದಾರೆ, ಸಾಮಾನ್ಯ ಸಾಧನೆ ಎಲ್ಲ. ಸಾಕಷ್ಟು ಒಂದು ಪೋಷಕರು ಸೇರಿದ ಪ್ರತಿಯೊಬ್ಬರು ಖುಷಿ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಭಾಲ್ಕಿಯ ಚನ್ನಬಸವೇಶ್ವರ ಗುರುಕುಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಈ ಒಂದು ವಿದ್ಯಾರ್ಥಿಯ ಸಾಧನೆಯಿಂದ ನಿಜಕ್ಕೂ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಹಿಂದುಳಿದಂಥ ಗಡಿ ಜಿಲ್ಲೆ ಬೀದರ್ಗೆ ಸಾಕಷ್ಟು ಒಂದು ಕೀರ್ತಿ ತರುವ ಮೂಲಕ ಇಂದಿನ ಇತರೆ ವಿದ್ಯಾರ್ಥಿಗೆ ಈ ಆನಂದ್ ಮಾದರಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಶೈಕ್ಷಣಿಕ ಕ್ಷೇತ್ರದಲ್ಲೇ ಬೀದರ್ ಹಿಂದುಳಿದ ಜಿಲ್ಲೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನಿಜಕ್ಕೂ ಆ ಒಂದು ಜಿಲ್ಲೆಯಲ್ಲಿ ಈ ಒಂದು ವಿದ್ಯಾರ್ಥಿ ಮಾಡಿರುವ ಸಾಧನೆಗ ನಿಜಕ್ಕೂ ಎಲ್ಲರೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೀವು ದೃಶ್ಯದಲ್ಲಿ ನೋಡ್ಬೋದು. ಸಾಕಷ್ಟು ಜನ ಅಂದ್ರೆ ಅವರು ಏನು ಈಗಾಗಲೇ ಆನಂದ್ ಪಾಂಡುರಂಗ್ ಅಂಥೇಳಿ ವಿದ್ಯಾರ್ಥಿ ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಮೊದಲನೇ ಸ್ಥಾನ, ಇಡೀ ರಾಜ್ಯದಲ್ಲೇ ಏನು ಎರಡನೇ ಸ್ಥಾನ ಪಡೆದಿದ್ದಾರೆ. ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕ ಪಡೆಯುವ ಮೂಲಕ ನಿಜಕ್ಕೂ ಈ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರತಿಭಾವಂತ ಮಕ್ಕಳು ಇದ್ದಾರೆ ಎಂಬುದಕ್ಕೆ ಈ ಆನಂದೇ ಸಾಕ್ಷಿ ಅಂತ ಹೇಳ್ಬೋದು. ಈಗಾಗಲೇ ಭಾಲ್ಕಿ ತಾಲೂಕಿನ ಹಜ್ನಾಳ್ ಗ್ರಾಮದ ನಿವಾಸಿಯಾಗಿರುವ ಇವರು ಭಾಲ್ಕಿ ಚನ್ನಬಸವೇಶ್ವರ ಗುರುಕುಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಆನಂದ್ ಅಂತ ಹೇಳ್ಬೋದು. ಏನು ಇವತ್ತು ರಿಸಲ್ಟ್ ಬಂದಿದೆ, ನಿಜಕ್ಕೂ ಸಾಕಷ್ಟು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳ ಪೈಕಿ 625ಕ್ಕೆ 624 ಅಂಕ ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೆ ಎರಡನೇ ಸ್ಥಾನನ ಪಡೆದಿದ್ದಾರೆ. ಏನು ಹೇಳ್ಬೇಕಂತೀಯಪ್ಪ, ಯಾವ ರೀತಿ ಖುಷಿ ಆಗ್ತಾಯಿದೆ? ಶರಣು ಶರಣಾರ್ಥಿ. ನಾನು ಇವತ್ತು ಈ 624 ಫಲಿತಾಂಶ ಅತಿ ಖುಷಿಯಾಗಿದೆ.
ಇದಕ್ಕೆ ಕಾರಣ ಅಂದರೆ ನಮ್ಮ ಶಾಲೆಯ ಶಿಕ್ಷಕ ವರ್ಗದವರು ಹಾಗೂ ಅಪ್ಪಾಜಿಯವರ ಆಶೀರ್ವಾದ ಹಾಗೂ ನನ್ನ ತಾಯಿ ಮತ್ತು ಅಣ್ಣನ ಮಾರ್ಗದರ್ಶನ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಹಾಂ ರೀ. ಒಂದು ನಿರೀಕ್ಷೆ ಇತ್ತೇನೋ ಒಂದೇ ಅಂಕ ಮಿಸ್ ಆಗಿದೆ 625 ಒಂದೇ ಯಾವ ರೀತಿ? ಹಾಂ ಸೊ ನೋಡ್ಬೋದು ನೀವು ಈಗಾಗಲೇ ಅಂದ್ರೆ ಸಾಕಷ್ಟೊಂದು ಖುಷಿಯಲ್ಲಿದ್ದಾನೆ ವಿದ್ಯಾರ್ಥಿ. ಏನು ಹೇಳ್ಬೇಕಂತ್ರಿ ಈ ಮಗನ ಸಾಧನೆಗೆ? ಹಾಂ ರೀ, ನಮ್ಮ ಈ ಮಗನ ಸಾಧನೆ ನಮಗೆ ಬಹಳ ಅತೀವ ಸಂತೋಷವನ್ನು ತಂದಿದೆ. ಇದಕ್ಕೆ ಕಾರಣ ಶ್ರೀ ಚನ್ನಬಸವೇಶ್ವರ ಗುರುಕುಲ ಶಾಲೆಯ ಶಿಕ್ಷಕ ವೃಂದದವರ ವೈಯಕ್ತಿಕ ಕಾಳಜಿ ಮತ್ತು ಇವನ ಸತತ ಪರಿಶ್ರಮ. ಶಾಲೆಯಿಂದ ಬಂದ ತಕ್ಷಣ ಅವಿರತವಾಗಿ ಅವನು 3 ರಿಂದ 4 ಗಂಟೆಗಳನ್ನು ಅಭ್ಯಾಸವನ್ನು ಮಾಡ್ತಾ ಇದ್ದ. ಇದಕ್ಕೆ ನಮ್ಮ ಪರಿವಾರ ಹಸ್ನಾಳ್ ಗ್ರಾಮದವರು ಕೂಡ ಅದಕ್ಕೆ ಇದು ಆಗಿ ನಮಗೆ ಪ್ರಯತ್ನ ಮಾಡಿದ್ದಾರೆ. ಅವರಿಗೆಲ್ಲ ವಿಶ್ವಾಸ ಇತ್ತು, ನಮಗೆಲ್ಲ ವಿಶ್ವಾಸ ಇತ್ತು. ಇವನ ಸಾಧನೆಗೆ ನಮ್ಮ ಪರಿವಾರ ಕೂಡ ಬಹಳ ಧನ್ಯವಾದಗಳನ್ನು ಹೇಳುತ್ತದೆ, ಸಂತಸ ವ್ಯಕ್ತಪಡಿಸುತ್ತದೆ. ಇಷ್ಟೇ. ಭಾಳ ಖುಷಿ ಆಗ್ತಿದೆ. ಯಾಕಂದ್ರೆ ಬೀದರ್ ಅಂದ್ರೆ ಶಿಕ್ಷಣದಲ್ಲಿ ಬ್ಯಾಕ್ವರ್ಡ್ ಹಾಗೆ ಹೇಳ್ತಾರೆ. 625 624 ತೊಗೊಂಡಿದ್ದಾರೆ. ಏನು ಹೇಳ್ತಾರೆ? ನನ್ನ ಮಗನ ಈ ಸಾಧನೆಗೆ ಅವನ ಶಿಸ್ತತೆ ಕಾರಣವಾಗಿದೆ. ದಿನಾಲೂ ಚೆನ್ನಾಗಿ ಓದಿ ಚೆನ್ನಾಗಿ ತೆಗ್ದಾನ. ರಿಸಲ್ಟು ಭಾಳ ಖುಷಿ ಆಗ್ತಿದೆ. ಈ ಖುಷಿಗೆ ಪದಗಳು ಸಾಲದು ವರ್ಣಿಸಲು ನಮ್ಗೆ. ಅಷ್ಟು ಖುಷಿಯಾಗಿದೆ. ಮುಂದೇನು ಚೆನ್ನಾಗಿ ಓದಿ ಒಂದು ಕರಿಯರ್ನ ಸೆಟ್ ಮಾಡ್ಕೊಳ್ಬೇಕು ಅನ್ನೋ. ಸೊ ಇದು ಪೋಷಕರ ಒಂದು ಖುಷಿ ಅಂತ ಹೇಳ್ಬೋದು. ಸಾಕಷ್ಟು ಅಂದ್ರೆ ಈಗಾಗಲೇ ನೀವೇನು ಹೇಳ್ಬೇಕಂತ? ನಾನು ಇದು ಫಸ್ಟ್ ಟೈಮ್ ನಾನು ಕೇಳಕತ್ತೀನಿ. ಇಂಥ ಹುಡುಗರು ಹಿಂಗೆ ತಯಾರಾಗಲಿ, ಗುರುಕುಲದಲ್ಲಿ ಹಿಂಗೆ ಚೆನ್ನಾಗಿ ಓದಲಿ, ಹಿಂಗೆ ಒಂದು ಹೈ ಪೋಸ್ಟ್ ಆಗಲಿ. ನಾನು ಆರ್ಮಿನಿಂದ ರಿಟೈರ್ಡ್ ಇದ್ದೀನಿ. ಇಂಥ ಹುಡುಗರು ನೋಡಿ ನನಗೆ ಭಾಳ ಸಂತೋಷನಕ್ಕಾಗ್ತದೆ. ಹಿಂಗೆ ಮತ್ತು ಓದಿ ಹಿಂಗೆ ಒಂದು ಕಲೆಕ್ಟರ್ ಆಗಲಿ, ಒಂದು ಕಮಿಷನರ್ ಆಗಲಿ, ಚಂದೊಂದು ಪದವಿ ಸ್ವೀಕಾರ ಮಾಡಲಿ ಓದಿ ಮಕ್ಕಳು ಮುಂದೆ ಫ್ಯೂಚರ್ದಾಗ ನಾನು. ಸೊ ಇದು ಏನು ಈಗಾಗಲೇ ಇಂದಿನ ಮಕ್ಕಳ ಮುಂದಿನ ದೇಶದೇನು ಭವಿಷ್ಯ ಅಂತ ಹೇಳ್ತಾರೆ. ನಿಜಕ್ಕೂ ಮಕ್ಕಳದೇನದ ಅಂದ್ರೆ ಏನು ಈಗಾಗಲೇ ಇಷ್ಟು ಅಂಕ ಪಡೆದಿದ್ದಾರೆ, ಸಾಮಾನ್ಯ ಸಾಧನೆ ಎಲ್ಲ. ಸಾಕಷ್ಟೊಂದು ಪೋಷಕರು ಸೇರಿದ ಪ್ರತಿಯೊಬ್ಬರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಬಾಲ್ಕಿಯ ಚನ್ನಬಸವೇಶ್ವರ ಗುರುಕುಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಈ ಒಂದು ವಿದ್ಯಾರ್ಥಿಯ ಸಾಧನೆಯಿಂದ ನಿಜಕ್ಕೂ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಹಿಂದುಳಿದಂಥ ಗಡಿ ಜಿಲ್ಲೆ ಬೀದರ್ಕ ಸಾಕಷ್ಟೊಂದು ಕೀರ್ತಿ ತರುವ ಮೂಲಕ ಇಂದಿನ ಇತರೆ ವಿದ್ಯಾರ್ಥಿಗೆ ಈ ಆನಂದ ಮಾದರಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಶೈಕ್ಷಣಿಕ ಕ್ಷೇತ್ರದಲ್ಲೇ ಬೀದರ್ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾರೆ. ಆದರೆ ನಿಜಕ್ಕೂ ಆ ಒಂದು ಜಿಲ್ಲೆಯಲ್ಲಿ ಈ ಒಂದು ವಿದ್ಯಾರ್ಥಿ ಮಾಡಿರುವ ಸಾಧನೆಗೆ ನಿಜಕ್ಕೂ ಎಲ್ಲರೂ ಹ್ಯಾಟ್ಸಾಪ್ ಹೇಳಲೇಬೇಕು. ನೀವು ದೃಶ್ಯದಲ್ಲಿ ನೋಡ್ಬೋದು. ಸಾಕಷ್ಟು ಜನ ಅಂದ್ರೆ ಅವರು ಏನು ಈಗಾಗಲೇ ಆನಂದ್ ಪಾಂಡುರಂಗ್ ಅಂಥೇಳಿ ವಿದ್ಯಾರ್ಥಿ ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಮೊದಲನೇ ಸ್ಥಾನ, ಇಡೀ ರಾಜ್ಯದಲ್ಲೇ ಏನು 2ನೇ ಸ್ಥಾನ ಪಡೆದಿದ್ದಾರೆ. SSLC ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕ ಪಡೆಯುವ ಮೂಲಕ ನಿಜಕ್ಕೂ ಈ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರತಿಭಾವಂತ ಮಕ್ಕಳು ಇದ್ದಾರೆ ಎಂಬುದಕ್ಕೆ ಈ ಆನಂದೇ ಸಾಕ್ಷಿ ಅಂತ ಹೇಳ್ಬೋದು. ಈಗಾಗಲೇ ಭಾಲ್ಕಿ ತಾಲೂಕಿನ ಹಜ್ನಾಳ್ ಗ್ರಾಮದ ನಿವಾಸಿಯಾಗಿರುವ ಇವರು ಭಾಲ್ಕಿ ಚನ್ನಬಸವೇಶ್ವರ ಗುರುಕುಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಆನಂದ್ ಅಂತ ಹೇಳ್ಬೋದು. ಏನು ಇವತ್ತು ರಿಸಲ್ಟ್ ಬಂದಿದೆ, ನಿಜಕ್ಕೂ ಸಾಕಷ್ಟು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳ ಪೈಕಿ 625ಕ್ಕೆ 624 ಅಂಕ ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೆ 2ನೇ ಸ್ಥಾನನ ಪಡೆದಿದ್ದಾರೆ. ಏನು ಹೇಳ್ಬೇಕಂತೀಯಪ್ಪ, ಯಾವ ರೀತಿ ಖುಷಿ ಆಗ್ತಾಯಿದೆ? ಶರಣಾರ್ಥಿ. ನಾನು ಇವತ್ತು ಈ 624 ಫಲಿತಾಂಶ ಅತಿ ಖುಷಿಯಾಗಿದೆ. ಇದಕ್ಕೆ ಕಾರಣ ಅಂದರೆ ನಮ್ಮ ಶಾಲೆಯ ಶಿಕ್ಷಕ ವರ್ಗದವರು ಹಾಗೂ ಅಪ್ಪಾಜಿಯವರ ಆಶೀರ್ವಾದ ಹಾಗೂ ನನ್ನ ತಾಯಿ ಮತ್ತು ಅಣ್ಣನ ಮಾರ್ಗದರ್ಶನ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಹಾಂ ರೀ. ಒಂದು ನಿರೀಕ್ಷೆ ಇತ್ತೇನೋ ಒಂದೇ ಅಂಕ ಮಿಸ್ ಆಗಿದೆ 625 ಒಂದೇ ಯಾವ ರೀತಿ? ಹಾಂ ಸೊ ನೋಡ್ಬೋದು ನೀವು ಈಗಾಗಲೇ ಅಂದ್ರೆ ಸಾಕಷ್ಟೊಂದು ಖುಷಿಯಲ್ಲಿದ್ದಾನೆ ವಿದ್ಯಾರ್ಥಿ. ಏನು ಹೇಳ್ಬೇಕಂತ್ರಿ ಈ ಮಗನ ಸಾಧನೆಗೆ? ಹಾಂ ರೀ, ನಮ್ಮ ಈ ಮಗನ ಸಾಧನೆ ನಮಗೆ ಬಹಳ ಅತೀವ ಸಂತೋಷವನ್ನು ತಂದಿದೆ. ಇದಕ್ಕೆ ಕಾರಣ ಶ್ರೀ ಚನ್ನಬಸವೇಶ್ವರ ಗುರುಕುಲ ಶಾಲೆಯ ಶಿಕ್ಷಕ ವೃಂದದವರ ವೈಯಕ್ತಿಕ ಕಾಳಜಿ ಮತ್ತು ಇವನ ಸತತ ಪರಿಶ್ರಮ. ಶಾಲೆಯಿಂದ ಬಂದ ತಕ್ಷಣ ಅವಿರತವಾಗಿ ಅವನು 3 ರಿಂದ 4 ಗಂಟೆಗಳನ್ನು ಅಭ್ಯಾಸವನ್ನು ಮಾಡ್ತಾ ಇದ್ದ. ಇದಕ್ಕೆ ನಮ್ಮ ಪರಿವಾರ ಹಸ್ನಾಳ್ ಗ್ರಾಮದವರು ಕೂಡ ಅದಕ್ಕೆ ಇದು ಆಗಿ ನಮಗೆ ಪ್ರಯತ್ನ ಮಾಡಿದ್ದಾರೆ. ಅವರಿಗೆಲ್ಲ ವಿಶ್ವಾಸ ಇತ್ತು, ನಮಗೆಲ್ಲ ವಿಶ್ವಾಸ ಇತ್ತು. ಇವನ ಸಾಧನೆಗೆ ನಮ್ಮ ಪರಿವಾರ ಕೂಡ ಬಹಳ ಧನ್ಯವಾದಗಳನ್ನು ಹೇಳುತ್ತದೆ, ಸಂತಸ ವ್ಯಕ್ತಪಡಿಸುತ್ತದೆ. ಇಷ್ಟೇ. ಭಾಳ ಖುಷಿ ಆಗ್ತಿದೆ. ಯಾಕಂದ್ರೆ ಬೀದರ್ ಅಂದ್ರೆ ಶಿಕ್ಷಣದಲ್ಲಿ ಬ್ಯಾಕ್ವರ್ಡ್ ಹಾಗೆ ಹೇಳ್ತಾರೆ. 625 624 ತೊಗೊಂಡಿದ್ದಾರೆ. ಏನು ಹೇಳ್ತಾರೆ?
ನನ್ನ ಮಗನ ಈ ಸಾಧನೆಗೆ ಅವನ ಶಿಸ್ತತೆ ಕಾರಣವಾಗಿದೆ. ದಿನಾಲೂ ಚೆನ್ನಾಗಿ ಓದಿ ಚೆನ್ನಾಗಿ ತೆಗ್ದಾನ. ರಿಸಲ್ಟು ಭಾಳ ಖುಷಿ ಆಗ್ತಿದೆ. ಈ ಖುಷಿಗೆ ಪದಗಳು ಸಾಲದು ವರ್ಣಿಸಲು ನಮ್ಗೆ. ಅಷ್ಟು ಖುಷಿಯಾಗಿದೆ. ಮುಂದೇನು ಚೆನ್ನಾಗಿ ಓದಿ ಒಂದು ಕರಿಯರ್ನ ಸೆಟ್ ಮಾಡ್ಕೊಳ್ಬೇಕು ಅನ್ನೋ ಸೊ ಇದು ಪೋಷಕರ ಒಂದು ಖುಷಿ ಅಂತ ಹೇಳ್ಬೋದು. ಸಾಕಷ್ಟು ಅಂದರೆ ಈಗಾಗಲೇ ನೀವೇನು ಹೇಳ್ಬೇಕಂತ? ನಾನು ಇದು ಫಸ್ಟ್ ಟೈಮ್ ನಾನು ಕೇಳಕತ್ತೀನಿ. ಇಂಥ ಹುಡುಗರು ಹಿಂಗೆ ತಯಾರಾಗಲಿ ಗುರುಕುಲದಲ್ಲಿ, ಹಿಂಗೆ ಚೆನ್ನಾಗಿ ಓದಲಿ, ಹಿಂಗೆ ಒಂದು ಹೈ ಪೋಸ್ಟ್ ಆಗಲಿ. ನಾನು ಆರ್ಮಿನಿಂದ ರಿಟೈರ್ಡ್ ಇದ್ದೀನಿ. ಇಂಥ ಹುಡುಗರು ನೋಡಿ ನನಗೆ ಭಾಳ ಸಂತೋಷನಕ್ಕಾಗ್ತದೆ. ಹಿಂಗೆ ಮತ್ತು ಓದಿ ಹಿಂಗೆ ಒಂದು ಕಲೆಕ್ಟರ್ ಆಗಲಿ, ಒಂದು ಕಮಿಷನರ್ ಆಗಲಿ, ಚಂದೊಂದು ಪದವಿ ಸ್ವೀಕಾರ ಮಾಡಲಿ ಓದಿ ಮಕ್ಕಳು ಮುಂದೆ ಫ್ಯೂಚರ್ದಾಗ ನಾನು. ಸೊ ಇದು ಏನು ಈಗಾಗಲೇ ಇಂದಿನ ಮಕ್ಕಳ ಮುಂದಿನ ದೇಶದೇನು ಭವಿಷ್ಯ ಅಂತ ಹೇಳ್ತಾರೆ. ನಿಜಕ್ಕೂ ಮಕ್ಕಳದೇನದ ಅಂದ್ರೆ ಏನು ಈಗಾಗಲೇ ಇಷ್ಟು ಅಂಕ ಪಡೆದಿದ್ದಾರೆ, ಸಾಮಾನ್ಯ ಸಾಧನೆ ಎಲ್ಲ ಸಾಕಷ್ಟು ಒಂದು ಪೋಷಕರು ಸೇರಿದ ಪ್ರತಿಯೊಬ್ಬರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಬಾಲ್ಕಿಯ ಚನ್ನಬಸವೇಶ್ವರ ಗುರುಕುಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಈ ಒಂದು ವಿದ್ಯಾರ್ಥಿಯ ಸಾಧನೆಯಿಂದ ನಿಜಕ್ಕೂ ಆ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಹಿಂದುಳಿದಂಥ ಗಡಿ ಜಿಲ್ಲೆ ಬೀದರ್ಕ ಸಾಕಷ್ಟು ಒಂದು ಕೀರ್ತಿ ತರುವ ಮೂಲಕ ಇಂದಿನ ಇತರೆ ವಿದ್ಯಾರ್ಥಿಗೆ ಈ ಆನಂದ ಮಾದರಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.